ಎಲ್ಲರಿಗೂ ನಮಸ್ಕಾರಗಳು. ಮನಿ ಪ್ಲ್ಯಾಂಟ್ ಕದ್ದು ನೆಟ್ಟರೆ ಸಂಪತ್ತು ವೃದ್ಧಿ, ಆದರೆ ಈ 5 ವಿಚಾರಗಳು ತಿಳಿದಿರಲಿ. ಯಾವುದು ಅಂತ ನೋಡೋಣ. ಜೀವನದಲ್ಲಿ ಆರ್ಥಿಕ ಸಮಸ್ಯೆಯನ್ನು ಹೋಗಲಾಡಿಸಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದಕ್ಕೆ ಜನರು ಜೀವನದಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಅದರಲ್ಲೂ ಕೆಲವು ಜನರು ತಮ್ಮ ಪರ್ಸ್ನಲ್ಲಿ ಲಕ್ಷ್ಮೀ ದೇವಿಯ ಫೋಟೋನಿಂದ ಹಿಡಿದು ಬೇರೆ ಬೇರೆ ವಸ್ತುಗಳನ್ನು ಇಟ್ಟುಕೊಳ್ಳುವುದರವರೆಗೂ ಕೂಡ ಶ್ರದ್ಧೆಯಿಂದ ಈ ಕೆಲಸವನ್ನು ಮಾಡುತ್ತಾರೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಬೇರೆಯವರ ಮನೆಯಲ್ಲಿ ನೆಟ್ಟಿರುವ ಮನಿ ಪ್ಲ್ಯಾಂಟನ್ನು ಕದ್ದು ಮನೆಗೆ ತಂದು ನೆಟ್ಟರೆ ಅದರಿಂದ ಇರುವಂತಹ ಎಲ್ಲ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂಬುದಾಗಿ ತಿಳಿದು ಬರುತ್ತದೆ. ಮನೆಯಲ್ಲಿ ಧನ ಧಾನ್ಯ ಸಂಪನ್ನವಾಗುತ್ತದೆ ಹಾಗೂ ಆರ್ಥಿಕವಾಗಿ ಸಮೃದ್ಧಿ ಕಂಡುಬರುತ್ತದೆ. ಪ್ರತಿದಿನ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ. ನೀವು ಯಾವ ಮನೆಯಿಂದ ಮನಿ ಪ್ಲ್ಯಾಂಟನ್ನು ಕದ್ದು ತರುತ್ತಿದ್ದೀರೋ ಆ ಜಾಗ ಶುಭ ಆಗಿರಬೇಕು ಎನ್ನುವುದನ್ನು ಮೊದಲಿಗೆ ನೀವು ತಿಳಿದುಕೊಳ್ಳಬೇಕು. ಕೆಲವೊಮ್ಮೆ ಮನಿ ಪ್ಲ್ಯಾಂಟ್ ಸ್ಮಶಾನದಲ್ಲೂ ಕೂಡ ಬೆಳೆದು ನಿಲ್ಲುತ್ತದೆ. ಹಾಗಂತ ಅಲ್ಲಿಂದ ತರೋದಕ್ಕೆ ಆಗುವುದಿಲ್ಲ. ಒಂದು ವೇಳೆ ಕೋರ್ಟ್ ಕಚೇರಿ ವಿವಾದಿತ ಸ್ಥಳ ಇದ್ದರೆ ಅಲ್ಲಿಂದಲೂ ಕೂಡ ಮನಿ ಪ್ಲ್ಯಾಂಟನ್ನು ಕದ್ದು ತರಬೇಡಿ. ಕದ್ದು ತರುವಂತಹ ಮನಿ ಪ್ಲ್ಯಾಂಟ್ನಿಂದಾಗಿ ನಿಮ್ಮ ಆರ್ಥಿಕ ಸಮಸ್ಯೆ ದೂರವಾಗುತ್ತದೆ ಹಾಗೂ ಮನೆಯಲ್ಲಿ ಸಕಾರಾತ್ಮಕ ಎನರ್ಜಿ ಕೂಡ ಕಂಡುಬರುತ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ನೀವು ಗಮನವಹಿಸಬೇಕಾಗಿರುವ 5 ಪ್ರಮುಖ ವಿಚಾರಗಳ ಬಗ್ಗೆ ತಿಳಿಯೋಣ. 1. ಯಾವತ್ತೂ ಕೂಡ ಮನಿ ಪ್ಲ್ಯಾಂಟನ್ನು ಕದ್ದು ತರುವ ಸಂದರ್ಭದಲ್ಲಿ ಇಂತಹ ಮನೆಗಳಲ್ಲಿ ಮನಿ ಪ್ಲ್ಯಾಂಟ್ ಹೇರಳವಾಗಿ ಸಿಕ್ಕಿದ್ರೂ ಕೂಡ ಅಲ್ಲಿಂದ ತರಬಾರದು. ಒಂದು ವೇಳೆ ಯಾವುದೇ ಮನೆಯಲ್ಲಿ ಪ್ರತಿದಿನ ಜಗಳ ಹಾಗೂ ಅಶಾಂತಿ ನೆಲೆಸುತ್ತದೆಯೋ ಅಂತಹ ಮನೆಗಳಿಂದ ಯಾವತ್ತೂ ಕೂಡ ಮನಿ ಪ್ಲ್ಯಾಂಟನ್ನು ಕದ್ದು ತರಬಾರದು. ಒಂದು ವೇಳೆ ಯಾವುದೇ ಮನೆಯಲ್ಲಿ ಸಾವು ಸಂಭವಿಸಿದರೆ ಇಲ್ಲವೇ ಹೊಡೆದಾಟ ಜಗಳ ನಡೆದಿರುವಂತಹ ಮನೆ ಇದ್ದರೆ ಅಲ್ಲಿಂದಲೂ ಕೂಡ ಮನಿ ಪ್ಲ್ಯಾಂಟನ್ನು ನೀವು ಕದ್ದು ತರಬಾರದು ಎನ್ನುವುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ. ಇಲ್ಲಿಂದ ಕದ್ದು ತರುವಂತಹ ಮನಿ ಪ್ಲ್ಯಾಂಟ್ ನಿಮ್ಮ ಮನೆಗೆ ಪಾಸಿಟಿವ್ಗಿಂತ ಹೆಚ್ಚಾಗಿ ನೆಗೆಟಿವ್ ಪರಿಣಾಮಗಳನ್ನೇ ತರುತ್ತದೆ. ಹೀಗಾಗಿ ಇಂತಹ ಮನೆಗಳಿಂದ ನೀವು ಯಾವತ್ತೂ ಅಪ್ಪಿತಪ್ಪಿಯೂ ಮನಿ ಪ್ಲ್ಯಾಂಟನ್ನು ಕದ್ದು ತರಬೇಡಿ. 2. ಸಾಮಾನ್ಯವಾಗಿ ವಾತಾವರಣದ ಕಾರಣದಿಂದಾಗಿ ಅಂದರೆ ಹೆಚ್ಚು ಶೀತ ಅಥವಾ ಹೆಚ್ಚು ಉಷ್ಣ ವಾತಾವರಣ ಇರುವ ಕಾರಣದಿಂದಾಗಿ ಮನಿ ಪ್ಲ್ಯಾಂಟಿನ ಗಿಡದ ಎಲೆಗಳು ಅರಿಶಿಣ ಬಣ್ಣಕ್ಕೆ ತಿರುಗುತ್ತದೆ. ಹೀಗಾಗಿ ನೀವು ಕದ್ದು ತರುವಂತಹ ಮನಿ ಪ್ಲ್ಯಾಂಟ್ ಎಲೆಗಳು ಒಣಗಿ ಅರಿಶಿಣ ಬಣ್ಣಕ್ಕೆ ತಿರುಗಿದರೆ ಅವುಗಳನ್ನು ಯಾವುದೇ ಕಾರಣಕ್ಕೂ ತರುವುದಕ್ಕೆ ಹೋಗಬೇಡಿ. ಬೇರೆ ಕಡೆಯಿಂದ ಕದ್ದು ತರುವಂತಹ ಅಥವಾ ಯಾವುದೇ ರೀತಿಯ ಮನಿ ಪ್ಲ್ಯಾಂಟನ್ನು ತರುವಾಗ ನೀವು ಸಂಪೂರ್ಣವಾಗಿ ಹಸಿರು ಬಣ್ಣದ ಎಲೆಗಳನ್ನು ಹೊಂದಿರುವಂತಹ ಗಿಡಗಳನ್ನೇ ತನ್ನಿ. ಹಸಿರು ಸಮೃದ್ಧಿಯ ಸಂಕೇತವಾಗಿದ್ದು ನಿಮ್ಮ ಮನೆಗೆ ಇಂತಹ ಮನಿ ಪ್ಲ್ಯಾಂಟ್ ತರುವ ಕಾರಣದಿಂದಾಗಿ ಮನೆಯಲ್ಲಿ ಕೂಡ ಸಮೃದ್ಧಿ ಹೆಚ್ಚಾಗುತ್ತದೆ. ಮನೆಯ ಕುಟುಂಬ ಸದಸ್ಯರ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುವುದಕ್ಕೆ ನೀವು ಇಂತಹ ಹಸಿರು ಬಣ್ಣದ ಮನಿ ಪ್ಲ್ಯಾಂಟನ್ನು ತರಬೇಕಾಗಿರುತ್ತದೆ. 3. ಮನಿ ಪ್ಲ್ಯಾಂಟನ್ನು ನೀವು ಮನೆಯಲ್ಲಿ ನೆಟ್ಟ ನಂತರ ಗಮನವಹಿಸಬೇಕಾದ ಹಾಗೂ ಅತ್ಯಂತ ಪ್ರಮುಖವಾದ ವಿಚಾರ ಏನೆಂದರೆ ಅದು ಬೆಳೆಯುತ್ತಾ ಹೋದಂತೆ ನೆಲಕ್ಕೆ ಇಳಿಯುತ್ತದೆ. ಆ ಸಂದರ್ಭದಲ್ಲಿ ಅದು ನೆಲಕ್ಕೆ ತಾಕದಂತೆ ಅದನ್ನು ಬಳ್ಳಿಯಲ್ಲಿ ಕಟ್ಟು ಅಥವಾ ಮಡಿಕೆ ಅಥವಾ ಯಾವುದೇ ರೀತಿಯ ವಸ್ತುಗಳ ಒಳಗೆ ಇಡುವುದನ್ನು ಮಾಡಬೇಕು. ನೆಲಕ್ಕೆ ತಾಕುವುದು ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಅಪಶಕುನ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಹೀಗಾಗಿ ಆದಷ್ಟು ಅವುಗಳನ್ನು ನೆಲಕ್ಕೆ ತಾಗಿಸದೆ ಯಾವ ರೀತಿಯಲ್ಲಿ ಇಡಬಹುದು ಎಂಬುದನ್ನು ಲೆಕ್ಕಾಚಾರ ಹಾಕಿ ಆ ರೀತಿಯಲ್ಲಿ ಅದನ್ನು ಪಾಲಿಸಬೇಕು. ವಾಸ್ತುಶಾಸ್ತ್ರ ಹೇಳುವಂತೆ ಮನಿ ಪ್ಲ್ಯಾಂಟ್ ಯಾವತ್ತೂ ಕೂಡ ನೆಲಕ್ಕೆ ಇಳಿಬಿಡಬಾರದಂತೆ. ಹೀಗಾಗಿ ಮನೆಗೆ ಮನಿ ಪ್ಲ್ಯಾಂಟ್ ತಂದಾಗ ಇದನ್ನು ಚಾಚೂ ತಪ್ಪದೆ ಪಾಲಿಸಿ. 4. ಒಂದು ವೇಳೆ ನೀವು ಎಲ್ಲಿಂದಾದರೂ ಮನಿ ಪ್ಲ್ಯಾಂಟನ್ನು ಕದ್ದು ತಂದಿದ್ದರೆ ಆ ಸಂದರ್ಭದಲ್ಲಿ ನೀವು ಗಮನವಹಿಸಬೇಕಾಗಿರುವಂತಹ ಪ್ರಮುಖ ಅಂಶ ಅಂದರೆ ಅದನ್ನು ಎಲ್ಲಿ ನೆಡಬೇಕು ಅನ್ನೋದು. ಒಂದು ವೇಳೆ ನೀವು ಕದ್ದು ಮನಿ ಪ್ಲ್ಯಾಂಟ್ ತಂದಿದ್ದರೆ ಉತ್ತರ ಪೂರ್ವ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಮನಿ ಪ್ಲ್ಯಾಂಟನ್ನು ನೆಡಬಾರದು ಎಂಬುದಾಗಿ ಈ ವಾಸ್ತುಶಾಸ್ತ್ರ ಹೇಳುತ್ತದೆ.
ಇದರಿಂದಾಗಿ ಮನಿ ಪ್ಲ್ಯಾಂಟ್ನ ಶುಭ ಪ್ರಭಾವ ಎನ್ನುವುದು ಅದನ್ನು ನೆಟ್ಟಿರುವಂತಹ ವ್ಯಕ್ತಿಗಳಿಗೆ ಹಾಗೂ ಆ ಮನೆಯವರಿಗೆ ಸಿಗುವುದಿಲ್ಲ. ಮನೆಯಲ್ಲಿ ಮನಿ ಪ್ಲ್ಯಾಂಟ್ ನೆಡುವುದಕ್ಕೆ ದಕ್ಷಿಣ ಪೂರ್ವ ಅತ್ಯಂತ ಪರ್ಫೆಕ್ಟ್ ದಿಕ್ಕಾಗಿದೆ. ಇಲ್ಲಿ ಮನಿ ಪ್ಲ್ಯಾಂಟನ್ನು ನೆಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಹಣದ ಹರಿವು ಕೂಡ ಹೆಚ್ಚಾಗಿ ಕಂಡುಬರುತ್ತದೆ. 5. ಇತ್ತೀಚಿನ ದಿನಗಳಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಮನಿ ಪ್ಲ್ಯಾಂಟನ್ನು ಉಡುಗೊರೆಯಾಗಿ ನೀಡುವಂತಹ ಟ್ರೆಂಡ್ ನಡೆಯುತ್ತಿದೆ. ನೀವು ಸ್ನೇಹ ಭಾವದಿಂದ ಇದನ್ನು ನೀಡುತ್ತಿರುವುದು, ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನು ತಪ್ಪು ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಇದರಿಂದ ಕೇವಲ ನಿಮ್ಮ ಧನಹಾನಿ ಆಗುವುದು ಮಾತ್ರವಲ್ಲದೆ ನಿಮ್ಮ ಮನೆಯಲ್ಲಿ ಇರುವಂತಹ ಸಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಇದನ್ನು ನೀವು ನಿಮ್ಮ ಮನೆಯಿಂದ ಬೇರೆ ಮನೆಗೆ ನೀಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಒಳ್ಳೆಯ ವಾತಾವರಣವನ್ನು ಬೇರೆ ಮನೆಗೆ ವರ್ಗಾವಣೆ ಮಾಡಿದಂತಾಗುತ್ತದೆ. ಹೀಗಾಗಿ ಮನಿ ಪ್ಲ್ಯಾಂಟನ್ನು ನೆಡುವ ಸಂದರ್ಭದಲ್ಲಿ ಇವಿಷ್ಟು ವಿಚಾರಗಳನ್ನು ಪ್ರಮುಖವಾಗಿ ಗಮನಿಸಬೇಕು. ಮನಿ ಪ್ಲ್ಯಾಂಟನ್ನು ಸರಿಯಾದ ದಿಕ್ಕಿನಲ್ಲಿ ನೆಡುವುದರೊಂದಿಗೆ ನಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳನ್ನು ದೂರವಾಗಿಸಿಕೊಳ್ಳೋಣ. ನನ್ನ ವಿಡಿಯೋ ನೋಡಿದ ತಕ್ಷಣ ಲೈಕ್, ಶೇರ್ ಮಾಡೋದ್ರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಧನ್ಯವಾದಗಳು.